ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸೆಕೆಂಡ್ ಡೇ ನನ್ನ ಡಯಟ್ ಸ್ಟಾರ್ಟ್ ಮಾಡಿ. ಇವತ್ತು ಎಷ್ಟು ವೆಯ್ಟ್ ಇದ್ದೀನಿ ಅಂತ ತೋರಿಸ್ತೀನಿ, ಒಂದು ನಿಮಿಷ. ನೋಡಿ, 69.85 ಇದ್ದೀನಿ. ಇವಾಗ ನಾನು ಮಾರ್ನಿಂಗ್ಗೆ ಸ್ವಲ್ಪ ಮೊಟ್ಟೆ ಪಲ್ಯ, ಅಂದರೆ ಪಲ್ಯ ಥರನೂ ಅಲ್ಲ, ಅದು ಸುಮ್ಮನೆ ಹಂಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಆ್ಯಪಲ್ಲು ಮತ್ತು ಸ್ವಲ್ಪ ಬನಾನಾ. ಇದರಲ್ಲಿ ಸ್ವಲ್ಪ ಅವರು ಬೇಬಿ ಕ್ಯಾಂಡಿಗೆ ಹಾಕೋದು, ಇನ್ನೂ ಅರ್ಧ ನಾನು ತಿನ್ನೋದು. ಇದು ಮಾತ್ರ ಫುಲ್ಲು ನಾನೇ ತಿಂತೀನಿ. ಇನ್ನು ಫಂಕ್ಷನ್ಗೆ ಹೋಗ್ತೀನಲ್ಲ, ಅಲ್ಲೂ ತಿನ್ನೋ ಸಿಚುವೇಶನ್ ಬರ್ಬೋದು ಸ್ವಲ್ಪ ಜಾಸ್ತಿ. ಅದಕ್ಕೋಸ್ಕರ ಇವಾಗ ಇಷ್ಟು ಇದು ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಬೆಳಿಗ್ಗೆ ಸ್ವಲ್ಪ ರೈಸ್ ಏನಾದರೂ ಹಾಕ್ಕೊಂಡು ತಿಂತಾಯಿದ್ದೆ. ಓಕೆ, ನನಗೆ ಇವತ್ತು ತುಂಬ ಖುಷಿಯಾಗಿದೆ. ಈ ಡ್ರೆಸ್ಸು 5 ಇಯರ್ಸ್ ಬ್ಯಾಕ್ ಆಗ್ತಾಯಿತ್ತು, ಬಟ್ ಇವಾಗ ಆಗ್ತಾಯಿದೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಅದಕ್ಕೆ ಈ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಅಲ್ಲಿ ಏನಾದರೂ ಎಲ್ಲ ಸಿಂಪಲಾಗಿ ಇದು ಮಾಡ್ಕೊಂಡಿದ್ದೆ. ಇಯರಿಂಗ್ಸ್ ಒಂದು ಚೇಂಜ್ ಮಾಡ್ಕೊತೀನಿ, ಹೆವಿ ಆದರೆ ನನಗೆ. ಇಲ್ಲಾಂದರೆ ಇಯರಿಂಗ್ಸ್ ಹೆವಿ ಆದರೆ ಚೇಂಜ್ ಮಾಡ್ತೀನಿ, ಇಲ್ಲಾಂದರೆ ಇದನ್ನೇ ಹಾಕ್ಕೊಂಡಿರ್ತೀನಿ. ಚಿಕ್ಕದೊಂದು ತೊಗೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಈ ಥರ ದೊಡ್ಡ ದೊಡ್ಡ ಇಯರಿಂಗ್ಸ್ ಹಾಕೋಬೇಕಂದ್ರೆ. ಸರಿ, ಅಲ್ಲೋಗಿ ವಿಡಿಯೋ ಮಾಡ್ತೀನಿ. ಬಾಯ್. ಇದು ಸೀಮಂತದು ವಿಡಿಯೋ ಮಿಸ್ ಆಯಿತು, ಎಲ್ಲೋಗಿದೆ ಗೊತ್ತಿಲ್ಲ. ಅದಕ್ಕೆ ಇರೋ ಅಷ್ಟು ವಿಡಿಯೋ ಮಾತ್ರ ಹಾಕಿದ್ದೀನಿ, ನೋಡಿ. మీరిద్దరు మాట్లాడితే అయిపోయారు, సరేనా? భరత్ వస్తాడు, నమ్ము కూర్చోండి. ప్రేయర్ చేస్తున్నా కదా, కళ్ళు మూసుకోండి. ఓకే, హరి తీసుకెళ్ళి అక్కడ కూర్చోబెట్టాను. వీడియో ఇక్కడ ಮಾಡಿ ಏನು ಮಾಡ್ತಾ ಇದ್ದೀರಾ ಅಕ್ಕ? ಎಲ್ಲ ಮುಗೀತು, ಮನೆಗೆ ಹೊರಡ್ತೈತೆ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ನಾನು ಆಲ್ಮೋಸ್ಟ್ ಮನೆಗೆ ರೀಚ್ ಆಗಿದ್ದೆ ಈವ್ನಿಂಗ್ 7 ಏನೋ. ಅಷ್ಟಕ್ಕೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ನನಗೆ. ಮನೆಗೆ ಹೋಗಿ ನೋಡಿದ್ರೆ ಬೆಳಿಗ್ಗೆ ಮಲಗಿದ್ದವನು ರಾತ್ರಿವರೆಗೂ ಹಂಗೇ ಮಲಗಿದ್ದ. ಸರಿ, ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿದ್ರಿ. ಇಲ್ಲಿ ಒಂದು 2-3 ಸರಿ ತೋರಿಸಿದ್ನಂತೆ. ತುಂಬ ಚೆನ್ನಾಗಿ ನೋಡ್ತಾರೆ, ಇಲ್ಲೇ ವಾಸಿ ಆಗೋದಂತ. ಅಂದರೆ ಹಾಸ್ಪಿಟ್ಲಿಗೆ ಹೋಗೋದೇ ರೇರು ಇವನು. ಇವಾಗ ಹೋಗಿದ್ದ, ಬೇಗ ವಾಸಿ ಆಗುತ್ತೆ ಅಂದ್ಬಿಟ್ಟು ಸರಿ ಅಂತ ಇಲ್ಲೇ ಕರ್ಕೊಂಬಂದ. ಅದಕ್ಕೆ ಸರಿ ಅಂತ ಆಚೆ ಕೂತಿದ್ದೀನಿ ನಾನು, ಅವನು ಒಳಗೆ ಹೋಗಿದ್ದಾನೆ. ದೊಡ್ಡ ಮಾತ್ರೆನೇ ಕುಡಿಬೇಕು. ನಾನು ಚಿಕ್ಕದು ಕುಡಿದ್ರೆ ಹೋಗ್ಬಿಡುತ್ತೆ, ದೊಡ್ಡದು ಕುಡಿದ್ರೆ ಬೇಗ ಹೋಗುತ್ತೆ. ಮತ್ತು ಅವನು ಖಾರ ತಿನ್ನಬೇಕು ಅಂತ ಹೇಳ್ತಾ ಇದ್ದ. ಅದಕ್ಕೆ ಸರಿ ಅಂದ್ಬಿಟ್ಟು ಹೋಟ್ಲಿಗೆ ಹೋಗಿ ಮುದ್ದೆ ಮತ್ತು ಚಿಲ್ಲಿ ಚಿಕನ್ನು ಖಾರವಾಗಿ ತಿನ್ಕೊಂಬಂದ್ರಿ. ಬಾಯೆಲ್ಲ ಒಂಥರ ಕಹಿ ಕಹಿ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ರಿ. ಹಲೋ ಗಾಯ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಸಂಡೇ, ವೆದರ್ ತುಂಬ ಥಂಡಿಯಾಗಿದೆ. ನನಗೂ ಕೂಡ ಕೋಲ್ಡ್ ಆಗಿಬಿಟ್ಟಿದೆ, ಇವ್ರಿಗೂ ಕೋಲ್ಡ್ ಆಗೋ ಥರ ಇದೆ. ಇವತ್ತು ಬೆಳಿಗ್ಗೆ ಎದ್ದು ಏನು ಮಾಡ್ಕೊಂಡು ಅಷ್ಟು
ಆಗಲಿಲ್ಲ, ನಮಗೆ ಆಚೆ ಹೋಗೋಕ್ಕೂ ಆಗಲಿಲ್ಲ. ಸೊ ಅದಕ್ಕೆ ಸ್ವಿಗ್ಗಿಯಿಂದ ಬ್ರೇಕ್ಫಾಸ್ಟ್ ಆರ್ಡ್ರ್ ಮಾಡ್ಕೊಂಡಿದ್ದೀರಿ. ಸೆಟ್ ದೋಸೆ ಮತ್ತು ಉಪ್ಪಿಟ್ಟು ಆರ್ಡ್ರ್ ಮಾಡಿದ್ರಿ. ಬಿಸಿ ಬಿಸಿ ಇದೆ. ಸ್ವಲ್ಪ ಕೋಲ್ಡ್ ಆಗಿರೋದಕ್ಕೆ ಬಿಸಿ ಬಿಸಿಯಾಗಿ ಖಾರ ಚಟ್ನಿ ಜೊತೆ ತಿಂದುಬಿಟ್ಟು ಸ್ವಲ್ಪ ಟ್ಯಾಬ್ಲೆಟ್ ಟೆಸ್ಟ್ ಮಾಡಿದ್ರೆ ಸ್ವಲ್ಪ ಈ ಡೇಗೆ ಸ್ವಲ್ಪ ಜೋಶ್ ಬರುತ್ತೆ ಅಂತ ಬಿಸಿನೀರು. ನಾರ್ಮಲ್ ನೀರೇ ಕುಡಿಯೋಕ್ಕಾಗಲ್ಲ, ಅಷ್ಟೇ ಇದೆ. ಅದಕ್ಕೆ ಬಿಸಿನೀರು ತಗೊಂಡೆ. ಉಪ್ಪಿಟ್ಟು ಚೆನ್ನಾಗಿದೆ, ಸಾಫ್ಟಾಗಿ. ಹೆಂಗಿದೆ ದೋಸೆ? ಬೇಗನೆ 15 ನಿಮಿಷದಲ್ಲೆಲ್ಲ ಬಂದ್ಬಿಟ್ಟು. ಏನು ಆರ್ಡ್ರ್ ಝೊಮ್ಯಾಟೋಲಿ ಅರ್ಧವರು ಎಷ್ಟೊತ್ತು 40 ನಿಮಿಷ ಹಂಗೆ ತಗೋತದೆ. ಅದ್ರಲ್ಲಿ ಪರವಾಗಿಲ್ಲ. ಚಟ್ನಿ ನೋಡಿ ಖಾರ ಇದೆ. ಸ್ವಲ್ಪ ಹಾಕೊಂತೇನು ನೋಡಿ ಚಟ್ನಿನ ಉಪ್ಪಿಟ್ಟಿಗೆ. ಚೆನ್ನಾಗಿದೆ ಗೈಸ್. ಇದು ಯಾವುದಂತ ಗೊತ್ತಿಲ್ಲ, ಮರ್ತೋದೆ ಹೆಸರು. ಸ್ವಿಗ್ಗಿಯಲ್ಲ ಐತೆ ನೋಡಿ. ನಮ್ಮ ಬೇರೆ ಕಡೆ ಇದೆ, ಇಲ್ಲಿಂದ 2 ಕಿಲೋಮೀಟ್ರ್ ಏನಷ್ಟೇ. ಅದು ಇಷ್ಟು ಬೆಳಗ್ಗೆ ದೋಸೆ, ಇಡ್ಲಿ, ಉಪ್ಪಿಟ್ಟು ಇದೆಲ್ಲ ರೆಡಿ ಮಾಡಿರ್ತಾರೆ ಅಂದರೆ ಗ್ರೇಟು. ಒಂದು ಕಡೆ 8 ಗಂಟೆ 10 ಗಂಟೆಗೆ ಹೋಗ್ಬೇಕು. ಏನು ಕೇಳಿದ್ರು ಇನ್ನೂ ಇಲ್ಲ ಅಂತಾರೆ. ಶ್ರೀ ಗಣೇಶ ದರ್ಶನ ಅಂತ ಹೋಟ್ಲ್ ಹೆಸರು. ಎಲ್ಲರ ಮನೆ ಉಪ್ಪಿಟ್ಟು 40 ರೂಪಾಯಿ, ಇಡ್ಲಿ 40 ರೂಪಾಯಿ 2 ಇಡ್ಲಿ. ಇದು ಸೆಟ್ ದೋಸೆ 90 ರೂಪಾಯಿ. ನಂಗೆ ಪರವಾಗಿಲ್ಲ ಅನಿಸ್ತು. ಆಚೆ ಹೋಗ್ತೀನಿದ್ರು ಅದೇ ರೇಟೇ. ಚಟ್ನಿ ಖಾರ ಕೊಟ್ಟಿದೆ. ನನಗೆ ಕೋಲ್ಡಿಗೆ ಕರೆಕ್ಟಾಗಿದೆ ತಿನ್ನೋಕ್ಕೆ.